ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಕ್ಟರ್ ಡಾಕ್ಟರ್ ಮದುವೆ ಸಂಭ್ರಮದಿಂದ ಕಳೆಗಟ್ತಾ ಇದೆ. ಸೊ ಇಲ್ಲಿ ಸೆಟ್ನ ನೋಡಿದಾಗ ವಾವ್ ಅಂತ ಅನಿಸ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸೆಟ್ ಹಾಕೋದಂತ ಅಂದರೆ ಆ ಸಾಂಸ್ಕೃತಿಕವಾಗಿ ಹಾಕಬೇಕಾಗುತ್ತೆ. ಒಂದಷ್ಟು ಸಿದ್ಧತೆಗಳು ಪ್ಲಾನಿಂಗ್ಸ್ಗಳು ವಿಭಿನ್ನವಾಗಿರುತ್ತೆ. ಸೊ ಯಾರು ಈ ಇವೆಂಟ್ನ ಮ್ಯಾನೇಜ್ಮೆಂಟ್ನ ವಹಿಸಿಕೊಂಡಿರೋರು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡ್ತಾ ಇದೆ ಕೂಡ. ಸೊ ನನ್ನ ಜೊತೆಗಿದ್ದಾರೆ ಇವೆಂಟ್ನ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರು, ಓವರಾಲ್ ಆಗಿ ಅದನ್ನು ವಹಿಸಿಕೊಂಡಿರುವಂತಹ ಈಗ ಈ ಹಿಂದೆ ಯಶ್ ಅವರ ಮತ್ತು ಭೈರತಿ ಸುರೇಶ್ ಅವರ ಮದುವೆಯ ಮುಖ್ಯಸ್ಥಿಕೆಯನ್ನು ಕೂಡ ಇವರೇ ಶಿವಣ್ಣ ಮಗಳನ್ನ ಮದುವೆ ಮುಖ್ಯಸ್ಥಿಕೆಯನ್ನು ಕೂಡ ಇವರೇ ವಹಿಸ್ಕೊಂಡಿದ್ರು. ಧ್ರುವ ಅವರು. ಸೊ ಹಾಯ್ ಸರ್, ಹೇಗಿದ್ದಾರೆ? ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ಮ್ಯಾಮ್, ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಮೈಸೂರಲ್ಲಿ ನಾನು ನಮ್ಮ ಯದುವೀರ್ ಮಹಾರಾಜರು ಮದುವೆ ಕೂಡ ಮಾಡಿದ್ವಿ. ಒಳಗಡೆ ಅರಮನೆ ಒಳಗಡೆ ಮಹಾರಾಣಿ ಅಮ್ಮ ಪ್ರಮೋದ ಒಡೆಯರ ಅಮ್ಮ ಅವರ ಆಶೀರ್ವಾದಲ್ಲಿ ಮಾಡಿದ್ವಿ ಅದನ್ನು. ಸೊ ಅದೊಂದು ಖುಷಿ ಆಯ್ತು ಅದಕ್ಕೆ ಹೇಳೋಕ್ಕೆ. ಪ್ಲಸ್ ಇದೇ ಗ್ರೌಂಡಲ್ಲಿ ಏನಂದರೆ ಈ ಗ್ರೌಂಡ್ ಬಗ್ಗೆ ಏನಂದರೆ ನಾನು ಆಲ್ರೆಡಿ ಮಾದೇವಪ್ಪ ಸರ್ ಮಿನಿಸ್ಟರ್ ಇದೆ, ಅವ್ರ ಮಗಂದು ಅನಿಲ್ ಬೋಸ್ ಸರ್ದು ಮದುವೆ ಇಲ್ಲೇ ಮಾಡಿದ್ವಿ. ಸೊ ಹಂಗಾಗಿ ಈ ಗ್ರೌಂಡ್ ಬಗ್ಗೆ ಆಲ್ರೆಡಿ ಒಂದು ಐಡಿಯಾ ಇತ್ತು. ಸೊ ಏನಾಗುತ್ತೆ ಅಂದರೆ ಲಾಸ್ಟ್ ಟೈಮ್ ಅವ್ರದ್ದು 60,000 ಜನ ಬಂದಿದ್ದರು. 60,000 ಜನ ಬಂದ್ರೂ ಎಲ್ಲೂ ಒಂದು ಚಿಕ್ಕ ಕೂಡ ಕ್ಯೂ ಎಸ್ ಕೂಡ ಏನೂ ಒಂದು ತೊಂದರೆ ಕೂಡ ಆಗಿರಲಿಲ್ಲ. ಏನಕ್ಕೆ ಅಂದರೆ ಒಂದು 900 ಅಡಿ ವಾಕಿಂಗ್ ಡಿಸ್ಟೆನ್ಸ್ ಇದೆ. ಸೊ ಜನ ನಡ್ಕೊಂಬರ್ಬೇಕಾದ್ರೆ ಆರಾಮಾಗಿ ರಿಲ್ಯಾಕ್ಸಾಗಿ ನಡ್ಕೊಂಬರ್ತಾರೆ. ಬಂದು ಸ್ಟೇಜ್ ಹತ್ರ ರೀಚ್ ಆಗ್ತಾರೆ. ಬಂದಿದ ತಕ್ಷಣ ಏನಾಗುತ್ತೆ, ಯಾವಾಗಲೂ ಫುಡ್ಡಿಗೆ ಮತ್ತು ಸ್ಟೇಜ್ಗೆ 2 ಆಪ್ಷನ್ ಇರುತ್ತೆ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಊಟಕ್ಕೆ ಹೋಗೋದ ಸ್ಟೇಜ್ಗೆ ಹೋಗೋದ ಅಂತ ನಾವು ಯಾವಾಗಲೂ ಅದೇ ಥರ ಮಾಡಿದೆ. ಯಾವಾಗ ಏನಾಗುತ್ತೆ, ಇಲ್ಲಿ ರಶ್ ಇತ್ತಾನೆ ಅಲ್ಲಿ ಹೋಗ್ತಾರೆ, ಅಲ್ಲಿ ರಶ್ ಇತ್ತಾನೆ ಇಲ್ಲಿ ಹೋಗ್ತಾರೆ. ಸೊ ಆ ಥರ ಒಂದು ಕಾಂಬಿನೇಷನ್ ಇಟ್ಟಿರ್ತೀವಿ. ಅವಾಗಲೂ ಎಂಟ್ರಿ ಪಾಯಿಂಟ್ ಆ ಥರ ಇರುತ್ತೆ. ಸೊ ಇವತ್ತು ಕೂಡ ಅದೇ ಇದೆ. ಅಕಸ್ಮಾತ್ ಊಟದಲ್ಲಿ ನೋಡಿದ್ರೆ ಊಟದಲ್ಲಿ 12 ಎಕರೆ ವಿಸ್ತೀರ್ಣ ಇದೆ. ಸೊ ಆರಾಮಾಗಿ ಊಟದಲ್ಲಿ ಫ್ರೀಯಾಗಿ ಕಾಣ್ಬೋದು ನನ್ನ ಪ್ರಕಾರ ಅವ್ರಿಗೆ. ಸೊ ಹೋಗಿ ತುಂಬ ದೊಡ್ಡ ಮೆನು ಮಾಡಿಸಿದ್ದಾರೆ. ಅಲ್ಲಿ ಕೂಡ ನಮ್ಮ ಇವರು ಅಡುಗೆ ಮಾಡ್ತಾರೆ, ಜಗದೀಶ್ ಅನ್ನೋರು ಅಡುಗೆ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಮೆನು ಹಾಕಿದ್ದಾರೆ. ಫುಡ್ ಮೆನುನ ಅಲ್ಲೇ ಹಾಕ್ಬಿಟ್ಟಿದ್ದೀವಿ. ಸೊ ಏನಾಗುತ್ತೆ, ಏನು ಮೆನು ಇದೆ ಗೊತ್ತಾಗಲ್ಲ. 4 ಐಟಮ್ ತಿಂದೆ, ನಾನು ಇದು ತಿಂದೆ, ನಾನು ಅದು ತಿಂದೆ, ನೀನು ತಿನ್ನಲಿಲ್ವಾ ಅನ್ನೋದು ಇರಲ್ಲ ಈ ಸತಿ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಮೆನು ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಸೊ ಎಲ್ಲರೂ ಬಂದು ಪ್ರತಿಯೊಂದು ಐಟಮು ತಿಂದು ಖುಷಿಯಾಗಿ ಪ್ರತಿಯೊಂದು ಆಶೀರ್ವಾದ ಮಾಡಿ ಗಂಡು ಹೆಣ್ಣಿಗೆ ಹೋಗ್ಬೇಕಂತ ಆಸೆ. ಈಗ ಸರ್, ಇವೆಂಟ್ ಮ್ಯಾನೇಜ್ಮೆಂಟ್ ಅಂತಂದರೆ ನೀವು ಬಿಫೋರ್ ತುಂಬ ಹಿಂದೆನೇ ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀರಾ. ಸೊ ಇದನ್ನು ಹೇಗೆ ಪ್ಲ್ಯಾನ್ ಮಾಡಿದ್ರಿ? ಎಷ್ಟೆಲ್ಲ ಜನ ಇದ್ದಾರೆ? ಬಿಕಾಸ್ ನೋಡ್ತಾ ಹೋದ್ರೆ ಎಲ್ಲರೂ ನಿಮ್ಮವರೇ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ಕಡೆ ಒಂದು ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ನೀಟ್ನೆಸ್ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಆ ಬಗ್ಗೆ ಮಾಹಿತಿನ ಕೊಡಿ. ಮೇಡಮ್, ಇದೇನಂದರೆ 4 ಮಂತ್ಸ್ ಬ್ಯಾಕ್ ನಾನು ಮತ್ತು ಡಾಲಿ ಸರ್ ಮೀಟ್ ಆಗಿದ್ವಿ. ಫಸ್ಟು ಎಲ್ಲ ಅವ್ರದ್ದು ಒಂದು ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ಹೋಗಿ ಕರೆದಿದ್ರು. ಫಸ್ಟ್ ಟೈಮ್ ಮೀಟ್ ಆದ್ವಿ. ಫಸ್ಟ್ ಟೈಮ್ ಮೀಟ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಧನ್ಯತಾ ಮೇಡಮ್ ಮೀಟ್ ಆದರು. ಸೊ ಅವಾಗ ಅವ್ರ ಆಸೆ ಏನಿತ್ತು ಅಂದರೆ ನನಗೆ ಫ್ಯಾನ್ಸ್ ಬಂದರೆ ಅವ್ರಿಗೆ ಹೆಂಗೆ ಕೂತ್ಕೋಬೋದು ಮಾಡ್ಬೋದು. ಅದಕ್ಕೆ ಅವರು ಅಂದರು ನಾನು ದೊಡ್ಡದಾಗಿ ಮಾಡಬೇಕಾ ಬೇಡವಾ ಅನ್ನೋದು ಹೆದರಿಕೆ. ಯಾಕಂದ್ರೆ ಬಂದಾಗ ಅವ್ರಿಗೆಲ್ಲ ನಾವು ಅದನ್ನು ಅವ್ರಿಗೆ ನೋಡ್ಕೊಳ್ತೀವಾ ಇಲ್ವಾ, ಪ್ರತಿಯೊಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾಯಿದ್ರು. ಪ್ರತಿಯೊಂದು ಹೇಳ್ತಾಯಿದ್ರು ಆ ಥರ. ಸೊ ಅದಕ್ಕೆ ನಾವು ಹೇಳಿದ್ವಿ, ಇಲ್ಲ ಸರ್ ನಮ್ದು ಇಷ್ಟು ಎಕ್ಸ್ಪರ್ಟೈಸ್ ಇದೆ, ಹಿಂಗೆ ಜವಾಬ್ದಾರಿ ಇದೆ. ಆಮೇಲೆ ಡಾಲಿ ಸರ್ ನಮ್ಮ ಫ್ರೆಂಡ್ ಇತ್ತು, ನಮ್ಮ ಬಗ್ಗೆ ಗೊತ್ತಿತ್ತು ಎಲ್ಲ ಮೊದಲಿಂದ ಏನು ಮದುವೆಗಳು ಮಾಡಿದ್ದೀವಿ ಅಂತ. ಆ ದಿಕ್ಕಿನಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಹೋಗ್ತಾ ಆಮೇಲೆ ಎಲ್ಲಿ ಮಾಡೋದು ಜಾಗ. ಸೊ ಅವ್ರಿಗೆ ಆಸೆ ಆಯಿತು ಮೈಸೂರು ಅಂತ. ಮೈಸೂರು ಅಂದರೆ ನಾವು ಒಂದು ಜಾಗ ಅಂದರೆ ಎಕ್ಸಿಬಿಷನ್ ಗ್ರೌಂಡ್ ಅನ್ನೋ ಜಾಗ ಇರೋದ್ರಿಂದ ಸುತ್ತಲೂ ಪಾರ್ಕಿಂಗ್ ಇದೆ, ಎದುರುಗಡೆ ಪಾರ್ಕಿಂಗ್ ಇದೆ, ರೈಟ್ ಸೈಡ್ ಪಾರ್ಕಿಂಗ್ ಇದೆ, ಹಿಂದ್ಗಡೆ ಉಳಿಯೋಕ್ಕೆ ರಾಡಿಸನ್ ಬ್ಲೂ ಇದೆ. ಸೊ ಒಂದು ಭಾಳ ಒಂದು ಸಿಸ್ಟಮೆಟಿಕ್ ಪ್ಲೇಸ್ ಇದೆ ಇದೊಂದು ಮದುವೆ ಮಾಡೋರಿಗೆ, ದೊಡ್ಡದಾಗಿ ಮದುವೆ ಮಾಡೋರಿಗೆ. ಸೊ ಅದಕ್ಕೋಸ್ಕರ ಈ ಜಾಗ ಸೆಲೆಕ್ಟ್ ಆಯಿತು. ಆ ಸೆಲೆಕ್ಷನ್ ಹಂಗೆ ಬಂದ್ವಿ. ಬಟ್ ಏನಂದರೆ ಇನ್ನೊಂದೇನಾಗುತ್ತೆ, ಈಗ ಮತ್ತೆ ನೆಕ್ಸ್ಟ್ ಮುಹೂರ್ತ ಎಲ್ಲಿ ಮಾಡೋದು, ರಿಸೆಪ್ಷನ್ ಎಲ್ಲಿ ಮಾಡೋದು. ಯಾಕಂದರೆ ಯೂಶಲಿ ಏನಾಗುತ್ತೆ, ರಿಸೆಪ್ಷನ್ ಇದರಲ್ಲೇ ಮುಹೂರ್ತ ಆಗೋಗ್ಬಿಡುತ್ತೆ. ಸೊ ಅವಾಗ ಏನು ಮಾಡಿದ್ವಿ, ಈಗ ರಿಸೆಪ್ಷನ್ ಏನಿದೆ ಸೆಟಪ್ಪು, ಮುಹೂರ್ತದ ಏನು ರಿಸೆಪ್ಷನ್ ಮತ್ತು ಮುಹೂರ್ತ ಸೆಟಪ್ಪು. ಸೊ ರಿಸೆಪ್ಷನ್ದೇ ಬೇರೆ ಸೆಟಪ್ ಮಾಡಿದ್ವಿ. ಸೊ ರಿಸೆಪ್ಷನ್ ನೀವು ನೋಡಿದ್ರಾಗಲ್ಲ, ಅರುಣ್ ಸರ್ ಎಕ್ಸ್ಪ್ಲೇನ್ ಮಾಡಿರ್ಬೋದು ಹೆಂಗಿದೆ ಅಂತ. ಸೊ ಒಂದು ಭಾಳ ಬ್ಯೂಟಿಫುಲ್ಲಾಗಿ 40 ಅಡಿ ಹೈಟು, ಹಿಂದ್ಗಡೆ ಬ್ಯಾಕ್ ಡ್ರಾಪ್ ನೋಡಿದ್ರೆ 50 ಅಡಿ ಹತ್ರ, ಆ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಎಕರೆಯಲ್ಲಿ ರಿಸೆಪ್ಷನ್ ಸೆಟಪ್ ರೆಡಿಯಾಗಿದೆ. ಸೊ ಅದ್ರ ಜೊತೆಗೆ ಮುಹೂರ್ತ ಸೆಟಪ್ ಏನಾಗಿದೆ ಅಂದರೆ, ಮುಹೂರ್ತದು ಸಪ್ರೇಟಾಗಿ ಮಾಡಿದ್ದೀವಿ. ಅದೇ ಆಲ್ಮೋಸ್ಟ್ ದೇವಸ್ಥಾನ ಏನು ಆರ್ಕಿಟೆಕ್ಚರ್ ಪ್ಲ್ಯಾನ್ ಇದೆ ಅದನ್ನೇ ಇಟ್ಕೊಂಡು 9 ಗೋಪುರಗಳು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಫಸ್ಟು ವಿಮಾನ ಗೋಪುರ ಇರುತ್ತೆ, ಫಸ್ಟು ಗರುಡಗೊಂಬ ಇರುತ್ತೆ, ಆಮೇಲೆ ವಿಮಾನ ಗೋಪುರ, ಆಮೇಲೆ ಮಾಧವ ಕಲ್ಯಾಣ ಮಂಟಪ ಆದಮೇಲೆ ಗರ್ಭಗುಡಿ. ಈ ಥರದ್ದೊಂದು ಇದಾಗೆ ಮಾಡಿದ್ದೀವಿ. ಒಂದು ಈಶ್ವರ ಮತ್ತು ಪಾರ್ವತಿ ವಿಗ್ರಹ ಕೂಡ ಇರುತ್ತೆ ಹಿಂದ್ಗಡೆ. ಅದಕ್ಕೆ ಪೂರ್ವಕವಾಗಿ ಮುಂದೆ ನಂದಿ ಇಟ್ಟಿದ್ದೀವಿ. ಸೊ ಈ ಥರದ್ದೆಲ್ಲ ಒಂದು ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡಿ ಮುಹೂರ್ತದ ಮಾಡಿದ್ದೀವಿ. ಇನ್ನು ನಮಗಂತೂ ಬಂದಾಗಿಂದ ಜನಗಳಿಗೆ, ಸಾರ್ವಜನಿಕರಿಗೆ, ಪಬ್ಲಿಕ್ಗೆಲ್ಲ ಏನು ಎಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಏನೂ ಆಗ್ತಾ ಇಲ್ಲ. ಬಂದವರು ನೀಟಾಗಿ ಎಲ್ಲ ಕಡೆ ಬೋರ್ಡ್ ಅಳವಡಿಕೆ ಮಾಡಿದ್ದೀರಾ, ನೀಟಾಗಿ ಇಂತಿಂಥ ಕಡೆ ಹೋಗಬೇಕು ಅಂತ ನಮಗೆ ನೋಡಿದ ತಕ್ಷಣ ಯಾವುದೇ ಕನ್ಫ್ಯೂಷನ್ಸ್ ಆಗ್ತಾ ಇಲ್ಲ. ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ? ಮತ್ತು ಎಲ್ಲ ಕಡೆ ಒಂದು ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಪೊಲೀಸ್ ಕೂಡ ಇದ್ದಾರೆ ಆಚೆ ಕಡೆ. ಸೊ ಆ ಒಂದು ಜವಾಬ್ದಾರಿಯನ್ನು ನೀವೇ ತೊಗೊಂಡಿದ್ದೀರಾ ಅಥವಾ ಅದು ಬೇರೆ ಇದೆಯಾ, ಹೇಗೆ? ಇಲ್ಲ, ಕಂಪ್ಲೀಟಾಗಿ ಪ್ಲ್ಯಾನಿಂಗಿಂದ ಹಿಡಿದು ಈ ಥರದ್ದೆಲ್ಲ ವಿಷಯ ಬೋರ್ಡ್ ಹಾಕೋದು ಪ್ರತಿಯೊಂದು ನಮ್ಮದೇ ಇದೆ. ಆದರೆ ಏನಂದರೆ ಡಾಲಿ ಸರ್ದು ಮೇಜರ್ ಇದಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ,
ಯಾರೋ ಇನ್ನೊಬ್ಬರು ಚಾನಲವರು ಏನಂದರೆ ಡಾಲಿ ಸರ್ ಹತ್ರ 2 ಗಂಟೆಲೂ ಬಂದಿದ್ದಾರೆ. ನಂದು ವಿದ್ಯಾಪತಿ ಮಾಧವರದ್ದು ಹೆಂಗೆ ಮಾಡಿದೆ ಧ್ರುವ ನೋಡೋಣ, ಜನಕ್ಕೆ ಕಾಣುತ್ತಾ ಇಲ್ವಾ, ನಾನು ಅದನ್ನು 20 ಅಡಿ ಎತ್ತರ ಮಾಡಿ ಯಾವುದೇ ಜನ ಓಡೋದ್ರು ಅಲ್ಲಿ ಕಾಣಬೇಕು, ಆ ರೀತಿ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಅದನ್ನು. ಸೊ ಜನಗಳು ಬಂದವರು ಪ್ರತಿಯೊಬ್ಬರು ಅವರು ರೀಚ್ ಆಗ್ಬೋದು, ಆರಾಮಾಗಿ ಫಾಲೋ ಮಾಡಬೇಕಷ್ಟೇ. ನಾವು ಗೈಡ್ ಮಾಡಿದ್ದೀವಿ, ಆ ಗೈಡೆನ್ಸ್ನ ಫಾಲೋ ಮಾಡಿದ್ರೆ ನೀಟಾಗಿ ಬಂದು ಸಿಸ್ಟಮೆಟಿಕ್ ಆಗುತ್ತೆ. ಅದೇನು ಮಾಡಿದ್ವಿ ಅದನ್ನು ಹಿಂಗೆಂಗೋ ಹೋಗೋಣ ಹಂಗೆಂಗೋ ಹೋದಾಗ ಸ್ವಲ್ಪ ಅವ್ರಿಗೆ ಮಿಸ್ಟೇಕ್ ಆಗುತ್ತೆ, ಹೊರತಾಗಿ ಸಿಸ್ಟಮೆಟಿಕಾಗಿ ಬರ್ಬೋದು. ಒಂದು ಇನ್ನು ಬೇರೆ ಯಾರೇ ಬಂದ್ರೂ ನೀವು ಹೇಳ್ದಂಗೆ ಯಾವಾಗಲೂ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ, ಅದು ಇದು ಬೋರ್ಡ್ಗಳೆಲ್ಲ ಅದೆಲ್ಲ ಏನಾಗುತ್ತೆ ನೆನ್ನೆನೇ ಎಲ್ಲ ಅಳವಡಿಕೆ ಮಾಡಿ ಒಂದ್ಸತಿ ಕ್ರಾಸ್ ಚೆಕಿಂಗ್ ಆಯಿತು. ಈ ಫುಡ್ ಮೆನು ಕೂಡ ನಾನು ಆವಾಗಲೇ ಹೇಳಿದ ಫುಡ್ ಮೆನು ಹಾಕ್ಬಿಟ್ಟಿದ್ದೀವಿ. ಸೊ ಅವ್ರವ್ರ ಜಾಗಕ್ಕೆ ನಿಗದಿಯಾಗಿದೆ, ಯಾರ್ಯಾರು ಫ್ಯಾನ್ಸ್ ಬಂದರೆ ಎಲ್ಲಿ ಹೋಗ್ಬೋದು, ಅಕಸ್ಮಾತ್ ಸೆಲೆಬ್ರಿಟಿಗಳು ಬಂದರೆ ಪ್ರತಿಯೊಬ್ಬರು ಮೀಡಿಯಾದವರು ಅವ್ರದ್ದೊಂದು ಬೈಟ್ಸ್ ತೊಗೊಳಕ್ಕೆ ಆಸೆ ಪಡ್ತಾರೆ. ಸೊ ಅದಕ್ಕೆ ಎಲ್ಲಿ ನಿಲ್ಲಿಸಿದ್ರೆ ಆಗುತ್ತೆ ಅಂತ ಮಾಡಿದ್ದೀವಿ, ಮೀಡಿಯಾ ಸೆಂಟರ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ವಿಷಯನೂ ಅಟೆಂಡ್ ಮಾಡಿದ್ದೀವಿ ಈಗ ಆಸ್ ಆಫ್ ನೌ. ಸಾಯಂಕಾಲ ಅದೆಲ್ಲ ಆ್ಯಕ್ಟಿವ್ ಆಗಿ ವರ್ಕ್ ಆದರೆ ವಿ ಆರ್ ಸೋ ಹ್ಯಾಪಿ. ಇನ್ನು ಫ್ಲವರ್ ಡೆಕೋರೇಷನ್ ಅನ್ನುವಂಥದ್ದು ಮೇಯ್ನ್ ಆಗಿರುತ್ತೆ ಒಂದು ಇವೆಂಟಲ್ಲಿ ಅಂತ ಹೇಳಿದ್ರೆ. ಸೊ ನಾನು ನೋಡಿದೆ ಸ್ಟೇಜಲ್ಲಿ ಬೆಳಗ್ಗೆಯಿಂದ ಫ್ಲವರ್ ಡೆಕೋರೇಷನ್ ತುಂಬ ಅದ್ದೂರಿಯಾಗಿ ಆಗ್ತಾ ಇದೆ. ಹಾಗೆ ಯಾವ ಹೂ ಕೂಡ ತುಂಬ ಫ್ರೆಶ್ನೆಸ್ಸಿಂದ ಕೂಡಿದೆ. ಸೊ ಆ ಫ್ಲವರ್ ಡೆಕೋರೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಹೇಗೆ ಅದು ತಾಜಾತನವೆಲ್ಲ ಕಾಪಾಡ್ಕೊಳ್ತಾ ಇದ್ದೀರಾ? ಬಿಕಾಸ್ ಸ್ಪ್ರೇಸ್ ಅದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ತುಂಬ ಅಟ್ರಾಕ್ಟಿವ್ ಆಗಿ ವಿಭಿನ್ನವಾದ ಒಂದು ಹೂಗಳನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಮತ್ತೆ ಈ ಕಾನ್ಸೆಪ್ಟ್ ನೋಡಿದಾಗ ನಿಮ್ಮ ತಲೆಯಲ್ಲಿ ಇವೆಂಟ್ ಅಂತ ಬಂದಾಗ ಈ ಕಾನ್ಸೆಪ್ಟಲ್ಲೇ ರೆಡಿ ಮಾಡಬೇಕು ಅಂತ ಇರುತ್ತೆ. ಸೊ ನೀವು ಯಾವ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಇದನ್ನು ಮಾಡಿರುವಂಥ? ಅಲ್ಲ, ವೆರಿ ನೈಸ್ ಕ್ವಶನ್ ನಮಗೆ ಕೇಳಿದ್ದು. ಫ್ಲವರ್ ಬಗ್ಗೆ ಹೇಳಿದಾಗ ನನಗೆ ತುಂಬ ಖುಷಿ ಆಗುತ್ತೆ ಮಾತಾಡೋಕ್ಕೆ. ಸೊ ಯಾರು ಅಬ್ಸರ್ವ್ ಮಾಡಿರಲ್ಲ, ನೀವು ಅಬ್ಸರ್ವ್ ಮಾಡ್ತಾಯಿದ್ದೀರಾ. ಸೊ ಈ ಬಿಸಿಲು ನನ್ನೇ ನಾವು ನೋಡಿ ಆಗಲೇ ಬೆವರ್ತಾ ಇರೋ, ನಾನು ಬೆವರ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಹೂವು ಹೆಂಗೆ ತಡೆಯುತ್ತೆ? ಹೂವು ಲೈಫು ಶೆಲ್ಫ್ ಲೈಫ್ ಭಾಳ ಕಮ್ಮಿ ಇರುತ್ತೆ. ಆದರೆ ನಮ್ಮದೇ ಓನ್ AC ಕಂಟೈನರ್ಗಳಿದೆ. ಸೊ ಈ ಥರ ಎಲ್ಲೇನು ಉತ್ತರ ಕರ್ನಾಟಕ ಆಗ್ಬೋದು, ಪ್ರತಿಯೊಂದು ಕಡೆ ಮಾಡ್ತಾಯಿದ್ವಿ, ಮುಂಬೈಲೂ ಮಾಡ್ತಾಯಿದ್ವಿ, ಅಲ್ಲೂ ಇದೇ ವೆದರ್ ಕಂಡೀಷನ್ ಇರೋದ್ರಿಂದ ನಮ್ಮದು AC ಕಂಟೈನರ್ ಪಕ್ಕನೇ ನಿಂತ್ಬಿಟ್ಟಿದೆ. ಸೊ ಪ್ರತಿಯೊಂದು ಹೂವು ಕೂಡ AC ಕಂಟೈನರ್ನಲ್ಲಿ ನೀರೊಳಗಡೆ ಇಟ್ಟಿದ್ದೀವಿ. ಸೊ ಅದು ಅವಶ್ಯಕತೆ ಇದ್ದಂಗೆ ಅದು ಬರುತ್ತೆ ಎಲ್ಲಿಗೆ ಇದಕ್ಕೆ. ಆಮೇಲೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್, ಯಾವಾಗಲೂ ಸ್ಟೇಜ್ ಹೆಂಗಿರುತ್ತೆ ಪ್ಲಾನಿಂಗ್ ಅಂದರೆ, ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿರೋದು. ಸೊ ಯಾವಾಗ ನಾವು ನಾರ್ತ್ ಫೇಸಿಂಗ್ ಸ್ಟೇಜ್ ಮಾಡ್ತೀವಿ, ಬ್ಯಾಕ್ ಡ್ರಾಪ್, ಆಮೇಲೆ 40 ಅಡಿ ಮೇಲೆ ಹೋಗುತ್ತೆ, ಆವಾಗ ಸ್ಟೇಜಲ್ಲಿ 30 ಅಡಿ ಭಾಗದಲ್ಲಿ ನಿಮಗೆ ನೆರಳಿರುತ್ತೆ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಬಿಸಿಲು ಬೀಳೋದೇ ಇಲ್ಲ, ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿಲೇ ಬೀಳಲ್ಲ ಆ ಜಾಗ. ಸೊ ಹಂಗಾಗಿ ಆ ಒಂದು ಪ್ಲಾನಿಂಗ್ ಯಾವಾಗಲೂ ಮಾಡಿರ್ತೀವಿ. ಸೊ ಹಂಗಾಗಿ ಏನಾಗ್ತದೆ, ಹೂವು ನೀವು ನೋಡಿದ್ರೆ ಫ್ರೆಶ್ ಆಗಿ ಕಾಣ್ತಾ ಇರೋಕ್ಕೆ ಅದೊಂದು ರೀಸನ್ ಇದೆ. ಸೊ ನಿಮಗೆ ಡೈರೆಕ್ಟ್ ಬಿಸಿಲು ಬಿದ್ದೇ ಇಲ್ಲ ಅಲ್ಲಿ. ಸೊ ಹಂಗಾಗಿ ಏನಾಗಿದೆ, ನಿಮ್ಗೆ ಆ ಥರ ಕಾಣ್ತಾ ಇದೆ. ಪ್ಲಸ್ ಕೋಲ್ಡ್ ಸ್ಟೋರೇಜ್ ಇದೆ, ಅಲ್ಲಿ ನಮ್ಮ ಎಕ್ಸ್ಪರ್ಟೈಸ್ ರಿಷಿ ಇದ್ದಾರೆ, ಮೋನಿಕಾ ಇದೆ, ಎಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಕೆಲಸಗಳದೆಲ್ಲ. ಸೊ ಆ ಫ್ಲವರ್ ವಿಷಯ ಬಂದಾಗ ಇನ್ನು ಓವರಾಲ್ ಕಲರ್ ಥೀಮ್ ಹೇಳಿದ್ರಿ. ಕಲರ್ ಥೀಮ್ ಬಗ್ಗೆ ಅಂತೂ ತುಂಬ ದೊಡ್ಡ ಸಬ್ಜೆಕ್ಟ್ ಇತ್ತು. ಆಮೇಲೆ ಇದರಲ್ಲಿ ಫ್ಲವರ್ ಕಲರ್ ಥೀಮಲ್ಲಿ ಬ್ರೈಡ್ ಆ್ಯಂಡ್ ಗ್ರೂಮ್ ಏನು ಮ್ಯಾಚಿಂಗ್ ಡ್ರೆಸ್ ಹಾಕ್ತಾಯಿದ್ದಾರೆ ಅದ್ರ ಮೇಲೆ ಫ್ಲವರ್ ಕಲರ್ ಥೀಮ್ ಇರುತ್ತೆ. ಅವರಿಬ್ಬರು ಲೈಟ್ ಶೇಡ್ಸ್ ಇದೆ. ಅವರಿಬ್ಬರು ಪಿಂಕ್ ಕಲರ್, ಮೇಡಮ್ ಪಿಂಕ್ ಕಲರ್, ದನೇತನ ಪಿಂಕ್ ಕಲರ್ ಸ್ಯಾರಿ ಏನೋ ಇದು ಮಾಡ್ತಾ ಇದ್ದಾರೆ. ಸೊ ಸರ್ಗು ಅದಕ್ಕೆ ತಕ್ಕಂತೆ ಗೋಲ್ಡ್ ಮತ್ತು ಪಿಂಕ್ ಶೇಡ್ಸ್ ಏನೋ ಇದೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಡ್ರಾಪಲ್ಲಿ ಡಾರ್ಕ್ ಕಲರ್ ಬ್ಯಾಕ್ ಡ್ರಾಪ್ ಬೇಕಂತ ರೆಡ್ ಕಲರ್ ಥೀಮ್ ಮಾಡಿದ್ವಿ. ರೆಡ್ಡಿಗೆ ಇನ್ನೊಂದೇನಂದರೆ ನೆನ್ನೆ ತಾನೇ ವ್ಯಾಲೆಂಟೈನ್ಸ್ ಡೇ ಬೇರೆ ಆಗಿದೆ. ಸೊ ದನೇತ ಮೇಡಮ್ ಆಸೆ ಇತ್ತು ಈ ಥರ ಮಾಡೋಣ ಅಂತ. ಸೊ ಡಾಲಿ ಸರ್ ಓಕೆ, ಎಲ್ಲರೂ ಓಕೆ ಮಾಡಿ ಕಲರ್ ಥೀಮ್ ರೆಡ್ಡು ಮತ್ತು ಸ್ವಲ್ಪ ವೈಟ್ ಟಿಂಚ್ ಕೊಟ್ಟಿದ್ದೀವಿ ಅದರಲ್ಲಿ. ಸೊ ಅದು ಥೀಮ್ ಇದೆ. ಇನ್ನು ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ಸಾಯಂಕಾಲ ಮ್ಯೂಸಿಷಿಯನ್ಸ್ ಸಂದೀಪ್ ಅಂತ ಮ್ಯೂಸಿಕ್ ಮ್ಯಾನ್ಷನ್ ಕೊಟ್ಟಿದ್ದೀವಿ. ಸೊ ಏನಂದರೆ ಫುಲ್ಲು ವೈಲಿನ್ ಸಿಂಫೋನಿನೇ ಬಂದಿದೆ. ಸೊ ಒಂದು ಹಾಡು ಹೇಳ್ಬೇಕಾದ್ರೆ ಎಷ್ಟು ಜನ ಒಂದು ಟೀಮ್ ಇರುತ್ತೆ, ಆ ಥರದ್ದು ಕನ್ನಡ ವಿದ್ವಾಂಸರುಗಳನ್ನೆಲ್ಲ ಕರೆಸಿ ಅಲ್ಲಿ ವೈಲಿನ್ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾ ಇದ್ದೀವಿ. ಸೊ ಅದೊಂದು ಆಗಿರುತ್ತೆ. ಅಂದರೆ ಇನ್ನು ನೆಕ್ಸ್ಟ್ ನೀವು ಟೆಂಪಲ್ ಥೀಮ್ಗೆ ಹೋದ್ರೆ ಕಲರ್ ಥೀಮ್ ಅಲ್ಲೇನಾಗುತ್ತೆ ಅಂದರೆ, ನೀವು ಯಾವತ್ತೂ ದೇವಸ್ಥಾನಕ್ಕೆ ಹೋದ್ರೆ ಕಲ್ಲಿಂದು ಇದಿರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಲ್ಲ ಅಂತ ಮುಟ್ಟು ನೋಡ್ದಂಗೆ ಕಾಣ್ತಾ ಇದೆ, ಫೈಬರ್ ವರ್ಕ್ನ. ಸೊ ನಮ್ದು ಪಿಲ್ಲರ್ ಯಾವುದೇ ಗಜಕೇಸರಿ ಪಿಲ್ಲರ್ ಆಗ್ಬೋದು, ಆಮೇಲೆ ಬೇರೆ ಯಾವುದೇ ಪಿಲ್ಲರ್ ನೋಡಿದ್ರು ನಿಮ್ಗೆ ಅದು ಅನ್ನಿಸ್ತಾ ಇದೆ. ಸೊ ಅದೇನಂದರೆ ಕೆಳಗಡೆ ಗೋಲ್ಡ್ ಸ್ಟೋನ್ ಮಾಡಿದ್ವಿ, ಮೇಲ್ಗಡೆ ಗೋಲ್ಡನ್ ಕಲರ್ ಮಾಡಿದ್ವಿ. ಸೊ ರಿಸೆಪ್ಷನಿಗೆ ಬಂದಾಗೆಲ್ಲ ಇದು ಅದೆಲ್ಲ ಅರುಣ್ ಸರ್ದು ಮೈಂಡು, ಯಾವುದೇ ರಿಸೆಪ್ಷನ್ ಕಲರ್ ಥೀಮ್ ಹಿಂಗೆ ಬೇಕು ಹಂಗೆ ಬೇಕಂದ್ರೆ. ನೈಟ್ ಟೈಮ್ ಏನಾಗುತ್ತೆ, ವೈಟು ಇದೆಲ್ಲ ಮ್ಯಾಚ್ ಆಗೋಲ್ಲ. ಓಪನ್ ಗ್ರೌಂಡಲ್ಲಿ ದೊಡ್ಡ ವೆಡ್ಡಿಂಗ್ ಮಾಡಿದೆ ಯಾಕಂದ್ರೆ ಪ್ಯಾಲೇಷಿಯಲ್ ಲುಕ್ ಇರೋದು, ಆ ಪ್ಯಾಲೇಸ್ ಫೀಲ್ ಕೊಡಬೇಕಾಗುತ್ತೆ. ಸೊ ಪ್ಯಾಲೇಷಿಯಲ್ ಫೀಲ್ಗೋಸ್ಕರ ಈ ಥರದ್ದೆಲ್ಲ ಕಲರ್ ಥೀಮ್ ಮಾಡಿದ್ದೀವಿ ಮೇಡಮ್. ಆಸ್ ನಮಗೆಲ್ಲ ಫಸ್ಟು ಇಷ್ಟೊಂದು ಅದ್ದೂರಿ ಸೆಟ್ ನೋಡಿದಾಗ, ನಿಮ್ಮ ಜವಾಬ್ದಾರಿ ನೋಡಿದಾಗ, ಇಷ್ಟೊಂದು ಜನನ ನೋಡಿದಾಗ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂದರೆ ಬಜೆಟ್ ಎಷ್ಟಾಗಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಹತ್ತತ್ರ ಎಷ್ಟು ಆಗಿರ್ಬೋದು? ಬಜೆಟ್ ಹೇಳೋಕ್ಕಾಗೋದೇ ಇಲ್ಲ. ಸೊ ಡೆಫಿನೆಟ್ಲಿ ಖುಷಿಯಾಗಿ ಬಂದಿದ್ದು, ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ. ನಾನು ಇನ್ನೂ ಖುಷಿ ಏನಂದರೆ, ಪಾಪ ಡಾಲಿ ಸರ್ ಆಗ್ಬೋದು, ಇವರಾಗ್ಬೋದು, ಅವ್ರ ತಂದೆ ಆಗ್ಬೋದು, ಅವ್ರ ಅಣ್ಣ ಗಿರೀಶನ್ ಆಗ್ಬೋದು, ಅವ್ರ ಫ್ರೆಂಡ್ ಚಂದನ್ ಆಗ್ಬೋದು, ಹರ್ಷ ಸರ್ ಆಗ್ಬೋದು, ಪ್ರತಿಯೊಬ್ಬರೂ ಭಾಳ ಆಸೆಯಿಂದ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಆ ಮೆನು ಮಾಡಬೇಕು, ಈ ಮೆನು ಮಾಡಬೇಕು, ಬಂದವ್ರು ಖುಷಿಯಾಗಿರಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದಂತೆ ಬಂದು ಎಲ್ಲ ಊಟ ಮಾಡಿ ನೆಮ್ಮದಿಯಾಗಿ ಹೋದರೆ ಅದೇ ದೊಡ್ಡ ಬಜೆಟ್ ಕೊಟ್ಟೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ. ಇದಿಷ್ಟು ಈವೆಂಟ್ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರಾದಂತಹ ಧ್ರುವ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮೈಸೂರು.